ಕೆಆರ್ಎಸ್ ಹಿನ್ನೀರಿನ ಪ್ರದೇಶ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಾ ಇದೆ. ಕೆಆರ್ಎಸ್ ಹಿನ್ನೀರಿನ ಪ್ರದೇಶದಲ್ಲಿ ಮದ್ಯ ಸೇವಿಸಿ ಬಾಟಲಿ ಒಡೆದು ಪುಂಡಾಟ ಮಾಡಲಾಗಿದೆ. ಇಲ್ಲಿ ಪ್ರತಿನಿತ್ಯ ಇಂಥದ್ದೇ ಸ್ಥಿತಿ ಅಂತ ಸ್ಥಳೀಯರು ಹೇಳ್ತಾರೆ. ಪ್ರತಿನಿತ್ಯ ಎಣ್ಣೆ ಪಾರ್ಟಿಗಳನ್ನು ಮಾಡುತ್ತಾರೆ, ಎಲ್ಲಿಂದಲೋ ಬಂದು ಅನೈತಿಕ ಕಾರ್ಯಚಟುವಟಿಕೆಗಳು ಇಲ್ಲಿ ನಡೆಯುತ್ತೆ. ಕಂಠಪೂರ್ತಿ ಕುಡಿದು ತೂರಾಡ್ತಾರೆ ಯುವಕ ಯುವತಿಯರು ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಮೈಸೂರು ತಾಲೂಕಿನ ಮೀನಾಕ್ಷಿಪುರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಸ್ಥಿತಿ. ಕೆಆರ್ಎಸ್ ನೀರಿನ ಆಳದಲ್ಲಿ ಕಾರನ್ನು ಇಳಿಸಿ ಮೋಜು ಮಸ್ತಿ ಮಾಡ್ತಾರೆ. ಕಾವೇರಿ ನದಿ ತೀರದಲ್ಲಿ ಅನೈತಿಕ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಪೊಲೀಸರು ಕೂಡ ಇವರನ್ನು ತಡೆಯಲ್ಲ. ಹೇಳೋರು ಕೇಳೋರಿಲ್ಲ ಅನ್ನುವಂಥ ಸ್ಥಿತಿ ಬಂದುಬಿಟ್ಟಿದೆ. ವೀಕೆಂಡ್ ಬಂತು ಅಂತಂದ್ರೆ ಸಾಕು, ಇಲ್ಲಿನ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಬದಲಾಗುತ್ತೆ. ಯಾರನ್ನೂ ಕಂಟ್ರೋಲ್ ಮಾಡದಂಥ ಸ್ಥಿತಿ ಬಂದು ಬಿಡುತ್ತೆ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿ. ರವಿ, ದೃಶ್ಯ ನೋಡ್ತಾ ಇದ್ದೀವಿ. ಯಾರು ಇದನ್ನ ಈಗ ಇಲ್ಲಿ ಭದ್ರತೆ ಅಥವಾ ಇಲ್ಲಿ ಬೀಟ್ಸ್ ಮಾಡಬೇಕು ಅಂತಂದ್ರೆ ಯಾರು ಮಾಡಬೇಕು? ಯಾರು ವ್ಯಾಪ್ತಿಗೆ ಬರುತ್ತೆ ಇದು? ರಕ್ಷಿತ್, ಇದು ಮೈಸೂರು ತಾಲೂಕಿನ ಇಲವಾಲ ಹೋಬಳಿಗೆ ಸಂಬಂಧಪಟ್ಟಂತಹ ಮೀನಾಕ್ಷಿಪುರ ಗ್ರಾಮದ ಅಂದ್ರೆ ಕಾವೇರಿ ಹಿನ್ನೀರಿನಲ್ಲಿ ನಡೆದಿರುವಂತಹ ಅನೈತಿಕ ಚಟುವಟಿಕೆಗಳ ದೃಶ್ಯಾವಳಿಗಳು. ಸದ್ಯ ಇದು ಇಲವಾಲ ಪೊಲೀಸರಿಗೆ ಈ ತಾಣ ಅದರ ವ್ಯಾಪ್ತಿಗೆ ಬರುತ್ತೆ. ದುರಂತದ ವಿಷಯ ಅಂತ ಅಂದ್ರೆ ಕೂಗಳತೆ ದೂರದಲ್ಲಿ ಪೊಲೀಸ್ ಠಾಣೆ ಇದ್ರೂ ಕೂಡ ಯಾರು ಕೂಡ ಇತ್ತ ಗಮನವನ್ನ ಹರಿಸ್ತಾನೆ ಇಲ್ಲ, ಕ್ಯಾರೆ ಅಂತಿಲ್ಲ. ವಾರಾಂತ್ಯದ ಬಂದ್ರೆ ಸಾಕು ಇಲ್ಲಿ ಮೋಜು ಮಸ್ತಿಗಳು ಅತಿ ಹೆಚ್ಚು ನಡೀತವೆ. ಕಳೆದ ಒಂದು ವಾರದ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಾವೇರಿ ಮಾತೆಗೆ ಬಾಗಿನವನ್ನ ಅರ್ಪಣೆ ಮಾಡುವಂತ ಕೆಲಸಕ್ಕೆ ಮುಂದಾದ್ರು. ನಾಡ ಅಧಿದೇವತೆ ಅಂದ್ರೆ ನಾಡಿನ ಕಾವೇರಿ ಮಾತೆ ಈ ಒಂದು ಅಂದ್ರೆ ಇಲ್ಲಿ ಹರಿತಾಳೆ. ಹಾಗಾಗಿ ಇಲ್ಲಿಂದ ಪೂಜೆ ಮಾಡಿ ಹೋದ್ರೆ ಸುಖ ಶಾಂತಿ ಸಮೃದ್ಧಿ ಸಿಗುತ್ತೆ ಅನ್ನೋ ಮಾತು. ಆದ್ರೆ ದುರಂತದ ವಿಷಯ ಅಂತ ಅಂದ್ರೆ ಇಲ್ಲಿ ಕಾವೇರಿಯನ್ನ ಮಲಿನ ಮಾಡುವಂತ ಕೆಲಸಕ್ಕೆ ಇಲ್ಲಿ ಸಾಕಷ್ಟು ಮಂದಿ ಮುಂದಾಗ್ತಿದ್ದಾರೆ. ಇಲ್ಲಿ ಸಾಕಷ್ಟು ಅಂದ್ರೆ ಪ್ರತಿ ವಾರಾಂತ್ಯ ಬಂದ್ರೆ ಸಾಕು ಇಲ್ಲಿ ಅನೈತಿಕ ಚಟುವಟಿಕೆಗಳು ಯಥೇಚ್ಛಾಗಿ ನಡೀತವೆ. ಪ್ರಮುಖವಾಗಿ ಅದರಲ್ಲೂ ಕೂಡ ಕಾವೇರಿ ಹಿನ್ನೀರಿನಲ್ಲಿ ಮದ್ಯದ ಬಾಟಲಿಗಳನ್ನ ಅಂದ್ರೆ ಮದ್ಯವನ್ನ ಯುವಕ ಯುವತಿಯರು ತಂದು ಕುಡಿದು ಅಲ್ಲಿ ಬಿಯರ್ ಬಾಟಲಿಗಳನ್ನ ಒಡೆದು ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆ ಗಾಜಿನ ಚೂರುಗಳು ಅಲ್ಲಿ ದನ ಮೇಯಿಸುವವರು ಅಥವಾ ರೈತರ ಕಾಲಿಗೆ ಚುಚ್ಚಿ ಒಂದಷ್ಟು ಅವರಿಗೆ ತೊಂದರೆ ಉಂಟಾಗೋದು ಒಂದೆಡೆ ಆದ್ರೆ, ಇನ್ನು ಯುವಕ ಯುವತಿಯರು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿ ನಿರುಪಯುಕ್ತ ಅಂದ್ರೆ ಕಾಂಡಾಮ್ ಸೇರಿದಂತೆ ಹಲವು ವಸ್ತುಗಳನ್ನ ಬಿಸಾಡಿ ಹೋಗ್ತಾರೆ. ಅದು ಹಲವು ಮಂದಿಗೆ ಮುಜುಗರವನ್ನ ಉಂಟು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಬಹುತೇಕ ಮಂದಿಯಲ್ಲಿ ತರುವಂತವರು ಜೀಪ್ ಮತ್ತೆ ದೊಡ್ಡ ವಾಹನಗಳನ್ನ ತರ್ತಾರೆ. ನೀರಿನ ಒಳಗೆ ಆಳಕ್ಕೆ ಇಳಿಸಿ ಅಲ್ಲಿ ರೇಸ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅಲ್ಲಿ ನೀರಿನ ಕಲುಷಿತ ಮಾಡುವುದರ ಜೊತೆಗೆ ಅಲ್ಲಿ ರೇಸಿಂಗ್ ಸಂದರ್ಭದಲ್ಲಿ ಅವಘಡ ಸಂಭವಿಸಿದ್ರೆ ಪ್ರಾಣ ಹಾನಿಯೂ ಕೂಡ ಆಗುತ್ತೆ. ಅದು ಕೂಡ ಅದಕ್ಕೆ ಯಾರು ಕೂಡ ಗಮನ ಹರಿಸ್ತಿಲ್ಲ. ಅನತಿ ದೂರದಲ್ಲಿ ಪೊಲೀಸ್ ಠಾಣೆ ಇದ್ರೂ ಕೂಡ ಅಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರು ಒಂದಷ್ಟು ವಂತಿಕೆಯನ್ನು ತೆಗೆದುಕೊಂಡು ಅವರೆಲ್ಲರನ್ನು ಕೂಡ ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಬಿಡ್ತಿರೋದು ಮಾತ್ರ ದೊಡ್ಡ ದುರಂತ. ಇನ್ನು ರಾತ್ರಿ 7 ಗಂಟೆ 8 ಗಂಟೆ ಆದ್ರೂ ಕೂಡ ಅಲ್ಲಿ ಕತ್ತಲು ಆವರಿಸಿರ್ತದೆ. ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಇರ್ತವೆ. ಆದ್ರೂ ಕೂಡ ಅಲ್ಲಿ ಯಾವುದೇ ಗಿಗ್ಗಲಂತೆ ರಾಜಾರೋಷವಾಗಿ ಆ ಸ್ಥಳದಲ್ಲಿ ಓಡಾಡೋದು ಮತ್ತೆ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಈ ಸಂಬಂಧ ಸ್ಥಳೀಯರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ದೂರು ದಾಖಲಿಸ್ತಿದ್ರು ಕೂಡ ಪೊಲೀಸರು ಕೂಡ ಗಮನ ಹರಿಸ್ತಿಲ್ಲ ಅಂತ ಹೇಳಿ ದೂರುಗಳು ಕೂಡ ಕೇಳಿ ಬರ್ತಿದೆ. ರಕ್ಷಿತ್, ಥ್ಯಾಂಕ್ ಯು ರವಿ ಮಾಹಿತಿಗೆ.